ಈಗ ನೋಡ್ರಿ ಕಡಲೆಬೇಳೆ ಮಸಾಲೆ ವಡೆ ಮಾಡಾಕತ್ತೀನಿ ನಾನು. ಇಷ್ಟು ಮೂವರು ಇಲ್ಲೇ ಕೂಡಿದ್ರು 5 ವರ್ಷ. ಇಲ್ಲಿ ನೋಡ್ರಿ ಈಗ ನಮ್ಮ ಪ್ರಶಾಂತ್ ಲಾಗ್ ಮಾಡಾಕತ್ತೇನ್ರಿ. ಯಜಮಾನ್ರು ಪಾರ್ಸಲ್ ಕಳಿಸಿದ್ರು ಬಸ್ಸಿಗೆ, ಹಂಗಾಗಿ ನಾ ಇದಕ್ಕೋಸ್ಕರ ಬಂದೆ ಗದಗ. ಕುಡಿತೀನಿ ಏ ಪ್ರಶಾಂತ ಕರೆಕ್ಟ್ ಆಗೈತಿಲ್ಲ ಇದು? ಅಲ್ಲ ಈಗ ಅತಿ ಬಿಸಿನೀರು ಮಾಡಿ ಶಾತಡ್ರಿ ಒಂದು ನಿಮಿಷ ನಾ ಕೊಡ್ತ ಕುಂದ್ರ. ಏ ಮನತನ ಎದ್ದೇಳ್ರ, ಸಂಜೆ ಆಗೈತಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ರೀ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲಾಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಬೆಳಗ್ಗೆ ಎದ್ಗುಟ್ಲೆ ನಾಷ್ಟ ಮಾಡಾಕತ್ತಿದ್ವಿ. ನೋಡ್ತಿರ್ಬೋದು, ನಾಷ್ಟಕ್ಕೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ವಿ. ಇವತ್ತು ಸ್ವಲ್ಪ ನಾನು ಗದಗ ಹೋಗೋದಿದ್ರೆ ಕೆಲಸ ಇತ್ತು, ಹಾಗಾಗಿ ತನು ಮನೆಗೆ ಬಿಟ್ಟು ನಾನು ಒಬ್ಬಕ್ಕೆ ಗದಗ ಹೊಂಟೀನಿ. ಏನು ಕೆಲಸ ಏನಂತ ಎಲ್ಲ ಮುಂದೆ ಗೊತ್ತಾಗತ್ತೆ ನಿಮ್ಗೆ. ಲಾಗ್ನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ. ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ. ಈಗ ನೋಡ್ತಿರ್ಬೋದು, ಇಲ್ಲಿ ಇಡ್ಲಿ ಚಟ್ನಿ ಸಾಂಬಾರು ನಾವು ಮಾಡಿದ್ವಿ. ಇಡ್ಲಿ ಮಾತ್ರ ನಮ್ಮ ಚಿಕ್ಕ ಮಾಡಾಕತ್ತಿದ್ರು, ಅದು ಒಲೆ ಮೇಲೆ ನಮ್ಮ ಮಾಡಾಕತ್ತಿದ್ರು. ಇಲ್ಲಿ ಇನ್ನೊಂದು ಏನಂದರೆ, ಇದು ನಾವು ಮಾಮೂಲಿ ನಾನು ಊರ ಮಾಡ್ತೇನೆ ರೀ, ರೇಷನ್ ಅಕ್ಕಿದು ಮಾಡ್ತೀನಿ. ಬಟ್ ಇದು ಇಡ್ಲಿ ರವೆ ನೆನೆಸಿ ಮಾಡಿರೋದು ಚಲೋ ಬಂದಿದ್ದು. ಇಡ್ಲಿ ಮಾತ್ರ ಬೇಳೆ ಸಾಂಬಾರು ಮತ್ತು ಕೊಬ್ಬರಿ ಚಟ್ನಿ. ಇದು ನಾಷ್ಟ ಮಾಡ್ಕೊಂಡು ಟೈಮ್ ಆಗಿತ್ತು ನಂಗೆ. ಆಲ್ರೆಡಿ 8 ಗಂಟೆ ಬಸ್ಸಿಗೆ ಹೋಗ್ಬೇಕಂತೇಳಿ ಬೇಗ ನಾಷ್ಟ ಮಾಡಿ ಹೋಗ್ಬೇಕಂತ ತಯಾರಾಗಿದ್ದೆ. ಅದು ನಮ್ಮ ತನ್ಮೈ ಸ್ವಲ್ಪ ಕಾಟ ಕೊಟ್ಟುಬಿಟ್ಟ. ಹೋಗುವಾಗ ನಾಷ್ಟ ಮಾಡ್ದಾನ ಕಿರಿಕಿರಿ ಮಾಡ್ದೆ. ಆಮೇಲೆ ಅವನಿಗೂ ನಾಷ್ಟ ಮಾಡಿಸಿ ನಾನು ಹೋಗ್ಬೇಕೀಗ. ಬರೀ ಏನೆಲ್ಲ ಐತಿ ಇವತ್ತಿನ ರೂಟೀನ್ ವ್ಲಾಗ್ ಎಲ್ಲ ಶೇರ್ ಮಾಡ್ಕೊತೀನಿ ಅಂತ. ಕೊಡ್ತೀನಿ ತಡಿವ, ಸಾರೈತಿ ನಾನು ಕೊಡ್ತೀನಿ. ಹ್ಞೂ ಲೇದ ಬಿಟ್ಟು ಮತ್ತು ನಮಗೆ ಇನ್ನೊಂದು ಕೆಲಸ ಅದು. ನಾನು 8 ಗಂಟೆ ಬಸ್ಸಿಗೆ ಹೋಗ್ಬೇಕಂತೇಳಿ ರೆಡಿಯಾಗಿದ್ದೆ. ಆದರೆ ನನಗೆ 8 ಗಂಟೆ ಬಸ್ಸು ಮಿಸ್ ಆಯ್ತು ರೀ. 8:15 ಬಸ್ಸು ಸಿಕ್ತು. ಈ ಮೇಲೆ ಇವೆರಡ ಬಸ್ ಇರೋದು ಬೇಗ, ಅಂದ್ರೆ ಆಮೇಲೆ ಎಲ್ಲ ಲೇಟಾಗಿ ಸಿಗುತ್ತೆ ನಮ್ಗೆ. 10 ಗಂಟೆಗೆ ಐತೆ ನೆಕ್ಸ್ಟ್. ಇದು ಮಿಸ್ ಆಗಿದ್ರೆ 10 ಗಂಟೆ ಬಸ್ ಸಿಗ್ತಿತ್ತು, ಲೇಟ್ ಆಗ್ಬಿಡ್ತಿತ್ತು. ಯಾಕಂದ್ರೆ ನಾನು ಹೋಗ್ತಿರೋದು ಗದಗಿಗೆ. ಯಾಕಂದ್ರೆ ಯಜಮಾನ್ರಿಗೆ ಒಂದಷ್ಟು ಸಾರಿ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ದೆ. ಬಸ್ಸಿಗೆ ಇಡ್ರಿ ತೊಗೊಳ್ತೀನಿ ಅಂತ ಹೇಳಿದ್ದೆ. ಈಗ ನಮ್ಮ ಎರಡನೇ ಅಕ್ಕನ ಮನೆ ಗೃಹ ಪ್ರವೇಶ ಐತ್ರಿ, ಕಾರ್ಯಕ್ರಮ. ಹಾಗಾಗಿ ಸೀರೆ ಬೇಕಾಗಿತ್ತು. ನಾನು ಏನನ್ನೋ ತೊಗೊಂಡು ಬಂದಿರಲಿಲ್ಲ. ಹಾಗೆ ಮನ್ವಿತಿನ ಬರ್ತ್ಡೇ ಬಂತಲ್ಲ, ನಾವು ಹಂಗೆ ಅಂದ್ಕೊಂಡಿದ್ವಿ ಅವ್ರು ಬಂದಾಗ ತೊಗೊಂಡು ಬರ್ತಾರಲ್ಲ ಅಂತ ಹೇಳಿ ಅಂದ್ಕೊಂಡು ಹಾಗೆ ಬಂದೆ ನಾನು. ಬಟ್ ಅವ್ರ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿದ್ರು. ಇಲ್ಲ ನಾ ಯಾವುದಕ್ಕೂ ಬರೋಕ್ಕಾಗಲ್ಲ ಅಂತಂದ್ರೆ, ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂದರೆ ಶಾಪಿಂದ. ಹಾಗಾಗಿ ಸರಿ ಹಾಗಾದ್ರೆ ಬರ್ತಾಯಿದ್ರೆ ಸಾರಿ ಆದರೆ ಇಡ್ರಿ ಬಸ್ಸಿಗೆ ಅಂತ ಹೇಳಿದ್ದೆ. ಆಯಿತು ಇಡ್ತೀನಿ, ಬಂದು ತೊಗೊಂಡೋಗು ಅಂತ ಹೇಳಿದರು. ನಮ್ಮದು ಬಾಗಲಕೋಟೆಯಿಂದ ಫಸ್ಟ್ ಬಸ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆ ಬಸ್ಸಿಗೆ ಇಟ್ಟು ಅವರು ಅಂಗಡಿ ಚಾಲು ಮಾಡ್ಕೊಂಡಾರ. 7 ಗಂಟೆಗೆ ಇಟ್ಟರೆ ನನಗಿಲ್ಲಿ ಗದಗ ಬರೋಕೆ 3 ತಾಸು ಬೇಕು ರೀ ಅದು. ಹಾಗಾಗಿ 10 ಗಂಟೆ 10:15ಗೆ ಬರುತ್ತೆ ಗದಗ ಅಂತ ಹೇಳಿದ್ರಂತ ಅವರು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬಸ್ಸಿಗೆ ಫೋಟೋ ಹಾಕಿ ಕಳಿಸಿದ್ರು. ನಾನು 8:15 ಬಸ್ ನನಗೆ ಇಲ್ಲಿ ಸಿಕ್ಕಿರೋದು, ಹೋಗಾಕತ್ತಿದ್ದೆ. ಯಾರೆಲ್ಲ ಡಂಬಳದವ್ರು ಅದೀರಿ ಕಮೆಂಟ್ ಮಾಡಿರಿ. ಯಾಕಂದ್ರೆ ಡಂಬಳದ್ದು ದೊಡ್ಡ ಬಸವಣ್ಣನ ಗುಡಿಗೆ ಭಾಳ ಫೇಮಸ್ಸು, ಐತಿಹಾಸಿಕ ಹಿನ್ನೆಲೆ ಇರೋಂಥ ದೇವಸ್ಥಾನ, ದೊಡ್ಡ ಬಸವನ ದೇವಸ್ಥಾನ. ಒಂದಷ್ಟು ವಿವರಿಸಿದ್ದೀರಿ ಡಂಬಳದವ್ರು. ನನಗೆ ಲಾಸ್ಟ್ ಟೈಮು ಕಮೆಂಟಲ್ಲಿ ಹೇಳಿದ್ರು, ಲಾಸ್ಟ್ ಟೈಮು ಲಾಗ್ ಒಳಗೆ, ನನ್ನ ತವ್ರ ಮನೆ ಲಾಗ್ ಒಳಗೆ. ಭಾಳ ಇಷ್ಟ ಆಗುತ್ತೆ ನನಗೆ ಆ ದೇವಸ್ಥಾನ. ಸಣ್ಣಕ್ಕಿದ್ದಾಗ ಹೋಗಿರೋದು, ಅಲ್ಲೇ ಬಾಜುನೇ ಇದ್ದೀವಿ. ಒಂದು ಸರಿ ಮತ್ತೆ ಹೋಗೇ ಇಲ್ಲ, ಒಂದು ಸರಿ ಹೋಗಬೇಕು. ಈಗ ನಾನು ಬಂದೆ ರೀ ಗದಗ. ಬಂದು 9:30 ಆಗಿದ್ದು ನಾನು ಬಂದಾಗ. 1 ಅವರ್ ನಾನು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಬೇಕಾಯ್ತು. ಹೊಸ ಬಸ್ ಸ್ಟ್ಯಾಂಡಿಗೆ ಬರ್ತಾವೆ ಗದಗಲ್ಲಿ ಬಾಗಲಕೋಟೆ ಬಸ್ಸು. 1 ತಾಸು ಹಂಗೆ ಕೂತ್ಕೊಂಡು ಸಾಕಾಯಿತು, ಬಸ್ ಬರಲೇ ಇಲ್ಲ. ಮತ್ತು ಹೋಗಿದ ಮೇಲೆ ತರಲೇಬೇಕಾಗಿತ್ತು ರೀ, ಸೀರೆಗಳು ಅರ್ಜೆಂಟ್ ಇತ್ತು. ವೆಯ್ಟ್ ಮಾಡಿ ಕೊನೆಗೆ ಬಂತು. ಕರೆಕ್ಟ್ ಅವ್ರು ಹೇಳಿದ ಟೈಮಿಗೆ 10:15ಗೆ ಬಸ್ ಬಂತು. ನಮ್ಮ ಪಾರ್ಸಲ್ ನಾನು ತಗೊಂಡೆ. ನೋಡ್ತಿರ್ಬೋದು, ಈ ಬ್ಯಾಗಲ್ಲಿ ಹಾಕಿ ಕಳಿಸಿದ್ರು ಸಾರೀಸ್ ಎಲ್ಲ. ಹತ್ತತ್ರ ಒಂದು 6 ಸಾರೀಸ್ ಇತ್ತು ಇದ್ರೊಳಗೆ. ಹಾಗಾಗಿ
ಬರೀ ಪಾರ್ಸಲ್ ಕವರ್ ಒಳಗಾದ್ರೆ ಮಿಸ್ ಹಾಕವು ಇಲ್ಲ ಏನಾದರೂ ಡ್ಯಾಮೇಜ್ ಈ ಥರ ಹಾಕವು ಬಸ್ ಒಳಗೆ ಹೆಂಗಾರ ಹಾಕಿರ ಅಂತೇಳಿ ಅವರು ಒಂದು ಹೊಸ ಬ್ಯಾಗ್ ತೊಗೊಂಡಿದ್ರು, ಕಾಲೇಜ್ ಬ್ಯಾಗ್. ಅದ್ರೊಳಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಅವ್ನು ತೊಗೊಂಡು ಬೇರೆನೇ ಕೆಲಸ ಐತ್ರಿ ನಂದು. ಆ್ಯಕ್ಚುಲಿ ಈಗ ಮನ್ವಿತಿನ ಬರ್ಡೇ ಹತ್ತಿರ ಬರೋಕತ್ತೈತಿ, ಹಾಗಾಗಿ ಅವ್ನಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಅದೆಲ್ಲ ಮಾಡ್ಕೋಬೇಕಂತ ಬಂದಿದ್ದು ನಾನು. ಆದರೆ ಇಲ್ಲಿ ಬಂದಾಗ ನಂಗೆ ಅನಿಸಿತ್ತು ಈ ಬಿಸಿಲಿಗೆ ಒಬ್ಬಕ್ಕೆ ಅಡ್ಡಾಡೋಕ್ಕಾಗಲ್ಲ, ಮಾರ್ಕೆಟಿಗೆಲ್ಲ ಹೋಗಿ ನಾನು ಒಬ್ಬಕ್ಕೆ ಹೋಗಿ ಅವ್ನಿಗೆ ಡ್ರೆಸ್ ಎಲ್ಲ ತೊಗೊಬರೋದು ಕಷ್ಟ ಆಗುತ್ತೆ. ಆಮೇಲೆ ಅವ್ನಿಗೆ ಕರ್ಕೊಂಬಂದಿದ್ರೆ ಸೈಜ್ ಕರೆಕ್ಟ್ ಸಿಕ್ಕಿರೋದು, ಆದರೆ ಅವ್ನಿಗೆ ಬಿಟ್ಟು ಬಂದೆ ನಾನು ಒಬ್ಬನೇ ಇರಲ್ಲ ಅಂತೇಳಿ. ಹಾಗಾಗಿ ಕೇಳಿದೆ ನಾನು, ಸರಿ ಬಿಡು ಬೇಡ ಬಿಸಿಲು ಜಾಸ್ತಿ ಇದ್ರೆ ಹೋಗೋಕ್ಕೋಗ್ಬೇಡ, ನಾಳೆ ಹೋಗ್ತಾರೆ ಅಂತಿರ್ಬೋದು, ಟೈಮ್ ಐತೆ ಅಂತ ಹೇಳಿದ್ರು ಅವರು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕುಂತು ನೆಕ್ಸ್ಟ್ ನಂದು ಪಾರ್ಸಲ್ ಇಡೋದಿತ್ತು ಒಂದೇ ಯಜಮಾನ್ರಿಗೆ ಸ್ವೀಟೆಲ್ಲ, ಅದನ್ನೆಲ್ಲ ಇಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಸ್ ಬರೋರಿಗೆ ಬಾಗಲಕೋಟೆ ಹೋಗೋ ಬಸ್ಸಿಗೆ ವೆಯ್ಟ್ ಮಾಡಿದೆ ನಾನು. ಆ ಬಸ್ ಬಂದಮೇಲೆ ಆ ಪಾರ್ಸಲ್ ಹಾಕಿ ನಾನು ವಾಪಸ್ ಮತ್ತೆ ಊರಿಗೆ ಬಂದೆ. ನನಗೆ ವಾಪಸ್ OTT ಬಸ್ ಸಿಗೋದು ಭಾಳ ಕಷ್ಟ ಆಗಿತ್ತು. ಟೈಮಿಂಗು ಭಾಳ ಲೇಟಾಗಿ ಒಂದೊಂದು ಬಸ್ ಸಿಗ್ತಾವೆ, ಕಂಟಿನ್ಯೂಸ್ ಆಗಿ ಬಸ್ ಇರೋಲ್ಲ. ಹಾಗಾಗಿ ಎಷ್ಟೊತ್ತವರೆಗೆ ಮತ್ತೆ ಒಂದು ತಾಸು ವೆಯ್ಟ್ ಮಾಡೀನಿ. ಟೋಟಲಿ ಇವತ್ತಿನ ದಿನ ಬಸ್ ಸ್ಟ್ಯಾಂಡ್ ಕಾಯೋದಾಗೈತೆ ನನ್ನ ಕೆಲಸ. ಕಾಲೇಜ್ ಬ್ಯಾಗ್ ಹಾಕ್ಕೊಂಡೀನಿ, ಒಂಥರ ಖುಷಿ ಕೊಡತೈತ್ರಿ. ಹಳೆಯ ನೆನಪೆಲ್ಲ ಬಂದು ಚೂಡಿ ಹಾಕ್ಕೊಂಡೀನಿ, ಅದ್ರಾಗ ಈ ಥರ ಬ್ಯಾಗ್. ನಾ ಕಾಲೇಜಿಗೆ ಹೋಗಿದ್ದ ನೆನಪೆಲ್ಲ ಬಂದುಬಿಟ್ಟು ವೇಟ್ ಐತ್ರಿ ಬಾ, ಇನ್ನು ಬರಾಕತ್ತಿಲ್ಲ ಬಸ್ಸು. ಈಗ ನೋಡ್ರಿ ಮತ್ತೆ ತಿರ್ಗಾ ನನಗೆ 1 ಅವರ್ ವೆಯ್ಟ್ ಮಾಡಿದ್ದೆ, ಮತ್ತೆ ಬಸ್ ಸಿಕ್ತು. ಆ ಊರಿಗೆ ಹೊಂಟೀನಿ. ಪರವಾಗಿಲ್ಲ, ಯಾಕಂದ್ರೆ ಗದಗಿಂದ ರೋಡಟ್ಟಿಗೆ ಬಸ್ಸು ಒಟ್ಟು ಸೀಟ್ ಸಿಗೋದೇ ಇಲ್ಲ, ಅಷ್ಟು ರಶ್ ಇರ್ತೈತಿ. ಅದೇನೋ ಗೊತ್ತಿಲ್ಲ, ಬೇಗ ಹೋಗಿ ಬೇಗ ಬರೋ ಟೈಮಿಗೆ. ಆಮೇಲೆ ನಾವು ಹೋಗಿರೋದು ಕೂಡ ಸ್ಯಾಟರ್ಡೇನ ಇತ್ತು ರೀ, ಸ್ಯಾಟರ್ಡೇ ಇತ್ತು ನಿನ್ನೆ. ಹಾಗಾಗಿ ರಶ್ ಇರಲಿಲ್ಲ. ಪುಣ್ಯಕ್ಕೆ ನಂಗೆ ಸೀಟನ್ನು ಸಿಕ್ತು, ಆರಾಮಾಗಿ ಬಂದೆ ರೀ. ಎಂಥ ಬಿಸಿಲು ಗೊತ್ತಾ, ಹೊರಗೆ ಹೋಗ್ಬಿಡ್ತು ಅನ್ಸ್ಬಿಡ್ತೀರಿ. ಬಟ್ ಅನಿವಾರ್ಯ ಇದ್ದಾಗ ಹೋಗಲೇಬೇಕು. ಆದಷ್ಟು ಮನೆಯೊಳಗಿರೋಕ್ಕೆ ಪ್ರಯತ್ನ ಮಾಡಿರಿ. ಹೊರಗಡೆ ಹೆವಿ ಅಂದರೆ ಹೆವಿ ಬಿಸಿಲೈತಿ. ಎಷ್ಟೋ ಜನ ತಲೆ ಸುತ್ತು ಬಂದು ಬೀಳಾಕತ್ಯಾರ. ದಯವಿಟ್ಟು ಮನೆಯೊಳಗೆ ಇರೋಕ್ಕೆ ಟ್ರೈ ಮಾಡಿರಿ. ಸ್ವಲ್ಪ ಮುಂಚೆ ಈಗ ನೋಡ್ರಿ, ನಾನು ಗದಗಿಂದ ಕರೆಕ್ಟ್ 1 ಗಂಟೆಗೆ ಮನೆಯಾಗ ಅದೀನಿ. ಮುಂಜಾನೆ 8:30 ಬಿಟ್ಟಾಕಿ ಅಲ್ಲೆಲ್ಲ ಏನೆಲ್ಲ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಬಂದು ಊಟ ಮಾಡಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮತ್ತು ಈಗ ಸಂಜೆ ಇದ್ದಿದ್ರೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಯಜಮಾನ್ರ ಮನ್ವಿತಿಗ ಕಣ್ಣು ಮತ್ತೆ ಅದು ಸ್ವಲ್ಪ ಕಣ್ಣು ಪೂರ್ತಿ ಕೆಂಪಾಗಿ ತಿಕ್ಕಾಕತ್ತೇನ್ರಿ ಜಾಸ್ತಿ. ಹಾಗಾಗಿ ಅದು ಕೊಟ್ಟು ಕಳ್ಸು ಅಂತ ಹೇಳಿದ್ದೆ ಅವ್ರಿಗೆ. ಔಷಧಿನ ಇಲ್ಲೇ ತೊಗೊಬೋದಿತ್ತು, ಅದು 1100 ರೂಪಾಯಿ ಐತಿ. ಮನೆಯೆಲ್ಲ ತರಿಸಿಟ್ಟಿನಿ ಅಲ್ಲಿ. ಮತ್ತು ಇಲ್ಲಿ 1100 ರೂಪಾಯಿ ಕಳಿಸ್ತೀನಿ ಬಿಡು ಬಸ್ಸಿಗೆ ಅಂತಂದ್ರು ಅವರು. ಸರಿ ಆಯ್ತು ಕಳಿಸ್ರಿ ಅಂದೆ. ಅದ್ರ ಜೊತೆಗೆ ಹಂಗೆ ಸ್ವಲ್ಪ ನಮಗೂ ಒಂದಿಷ್ಟು ಸೀರೆಗಳು ಬೇಕಾಯ್ತು, ಅದನ್ನು ತರಿಸ್ಕೊಂಡೆ. ಬ್ಯಾಗ್ನ ಹಾಕಿ ಕಳ್ಸಾರ ತೊಗೊಂಬರಕ್ಕಂತ ಹೋಗಿದ್ದು. ಎಲ್ಲನೂ ಆಯಿತು, ಹೋದಂಥ ಕೆಲಸ ಎಲ್ಲ ಆಯಿತು. ಆದ್ರೆ 1 ಅವರ್ ಬಸ್ ಸ್ಟ್ಯಾಂಡ್ ಕಾದು ಬಂದಷ್ಟ. ಈಗ ಚಹಾ ಕಿಟ್ಟಿಲ್ರಿ, ದಿನ ರೇಲ್ಕನ ಕಾಸಿರ್ತೀನಿ ಚಾನ. ಇವತ್ತು ನಾನೇ ಇಡ್ತೀನಿ ಬಾ ಅಂತ ನಾನೇ ಚಹಾ ಮಾಡಾಕತ್ತೀನಿ. ಬೆಲ್ಲದ ಚಹಾ ರೀ, ಇವ್ರ ಮನೆಯೊಳಗೆ ಬೆಲ್ಲದ ಚಾನ ಕಾಸೋದು. ಯಾಕಂದ್ರೆ ನಮ್ಮ ಅಮ್ಮಗೆ ಶುಗರ್ ಐತೆ, ಹಂಗಾಗಿ ಬೆಲ್ಲದ. ಅವ್ರೊಬ್ಬರಿಂದಾಗಿ ಎಲ್ಲರೂ ಬೆಲ್ಲದ ಚಹಾ ಕುಡಿದ್ವಿ. ಅಲ್ಲಿ ಮೇಲ್ರಿಗೆ ಹಂಗೆ ಇಲ್ಲಿ ಹಂಗೆ ನಮ್ಮ ಮನ್ಯಾಗ ಶುಗರ್ ಇಲ್ಲ ಅಂದ್ರೆ ಬೆಲ್ಲದ ಚಹಾ ಅಲ್ಲ. ಸಕ್ಕರೆ ಆಲ್ಮೋಸ್ಟ್ ಕಡಿಮೆ ಮಾಡ್ಯಾರ ನಮ್ಮ ರಿಲೇಷನ್. ಮಳೆ ನಾಳೆ ಐತಿ, 25 ಐತೆ. ಬರ್ಬೋದು. ನಮ್ಮ ಬಾಗಲಕೋಟೆ 2 ದಿನ ಮೇಲೆ ಮಳೆ ಆಗೈತೆ, ದೊಡ್ಡ ಮಳೆನೇ ಆಗೈತೆ ಅಂತ ಸಮೇತ. ಇದಿಟ್ಟು ಸಾಕಲ್ಲ ಈಗ. ಶಾತಡ್ರಿ ಒಂದು ನಿಮಿಷ, ನಾ ಕೊಡ್ತ ಕುಂದ್ರಾಡ್ರಿ ನೀವು. ನೀ ಚೈತ್ರ ನೀ ತಗೋ, ಕುಡ್ದೇಳ. ಸಿಹಿ ಆಗೈತೆ, ಸೊಪ್ಪು ಐತೆ, ಖಾರ ಆಗೈತೆ. ಹಾಂ ಮತ್ತೆ ಅದ್ಯಾ ಅಂಬ ಐತೇನು ಸಾಕ
ಸಾಕಂತೀನೋ ಒಂದು ಕೊಟ್ಟು ಬಾಸಿ ಐತಿ. ಹಾಂ ಚಲೋ ಐತೆ ಮತ್ತೆ ಬಾಸಿ ಐತಂತ ಕರೆ ಹೇಳಿ, ಸುಳ್ಳು ಹೇಳ್ಬೇಡ ತಮ್ಮ. ಬೆಳಗ್ಗೆ ಮಾಡಿದೆಲ್ಲ ಹಂಗಾಗಿತ್ತು ನೋಡಿ, ಬೆಳಗ್ಗೆ ನೀ ಮಾಡಿದ್ದೆಲ್ಲ ಅದೇ ಥರ ಆಗೈತಿ. ಚಲೋ ಆಗೈತಲ್ಲೇ ರೇಣುಕಾ. ನನ್ನಷ್ಟು ಸೊಪ್ಪು ನನಗೂ ಕಡಿ ಕುಡಿತೇನೆ ನೀನು. ನಾ ಭಾಳ ಸೊಪ್ಪು ಕುಡಿತೀನಿ. ಪ್ರಶಾಂತ ಕರೆಕ್ಟ್ ಆಗೈತಿಲ್ಲ ಇದು? ಅಲ್ಲ ಈಗ ಅತಿ ಬಿಸಿನೀರು ಮಾಡ ಯಮ್ಮ ಯಾಕೆ ಬೇ ನೀರು ಬೇಕನ? ಹೆಂಗೈತೆ ಬಚ್ಚ? ಸಿಹಿ ಆಗೈತೇನ? ಸಿಹಿ ಆಗೈತಲ್ಲ? ಚಲೋ ಐತೆ. ಎಲ್ಲರೂ ಇಷ್ಟಪಟ್ರೆ ನಮ್ಮ ರೇಣುಕಾ ಒಬ್ಬಾಕೆ ಸಿಹಿ ಆಗೈತೆ ಅಂದಾಳ. ಇಷ್ಟ ಆಗಿಲ್ಲ ಅಂತ ಒಬ್ಬಾಕಿ ಆದರೂ ಕುಡಿತಾಳ್ರಿ ಈಕಿ. ಮನತನ ಎದ್ದೇಳ್ರ, ಸಂಜೆ ಆಗೈತಿ. 5:15 ಐತಿ. ಹೇಳ್ರ ಮೇಲೆ ರಾತ್ರಿ ಮಕ್ಕೊಂತ್ರ ಮತ್ತೆ. ಹಾಂ ಇಲ್ಲಿ ನೋಡ್ರಿ, ಈಗ ನಮ್ಮ ಪ್ರಶಾಂತ್ ಲಾಗ್ ಮಾಡಾಕತ್ತೇನ್ರಿ. ಈಗ ಹೇಳಾಕತ್ತೇನ ಮಳೆ ಬರಾಕತ್ತೈತಿ. ಹಾಕಿ ಬಂದೆ ಬ್ಯಾಡಿ ಹಾಕಿದೆ. ರಾತ್ರಿ ಅಡುಗೆ ಸ್ವಲ್ಪ ತಯಾರಿ ನಡೆಸಿದ್ದು ರೀ. ಹಂಗೆ ಜಿಟಿ ಮಳೆ ಬರತ್ತೈತಿ. ಜಿಟಿ ಇಲ್ಲ, ಕಾಳಾಗೈತಿ. ಅದು ನೆತ್ತಿ ಮೇಲೆ ಇದು ಮಾಡೇನಿಲ್ಲ, ನೆತ್ತಿ ಮೇಲೆ ಇದ್ರೆ ಅವ್ರು ಆಟ ಆಡತ್ತಾರ. ಆಡನಂದೆ ತೊಂಬೋಗು ಕ್ಯಾರಮ್ ಬೋರ್ಡು ತಗೋಗ್ಲ. ಕ್ಯಾರಮ್ ಬೋರ್ಡ್ ಆಡ್ತಾರೆ. ರವಿಯರ ಮನೆಯಾಗ, ನಮ್ಮ ದೊಡ್ಡ ಮಾಮರ ಮನೆಯಾಗ ಐತಿ ಇವ್ರದ್ದು, ನಮ್ಮ ರವಿಯರದು. ಇಲ್ಲೇ ಕೂತ್ಕೊಂಡು ಕ್ಯಾರಮ್ ಮಾಡೋದು. ಖಾಲಿ ಇರೀವಿ ಒಂದು ತಾಸು ಆಡಿದ್ರೆ ತಪ್ಪಾಗತ್ತ. ಹೋಗಿ ರಾತ್ರಿ ಮತ್ತು ರಾತ್ರಿ ಅಡುಗೆ ಮಾಡೋದು, ಮತ್ತು ತಿನ್ನೋದು, ಮತ್ತು ಮಕ್ಕೊಳ್ಳೋದು. ಜೋರು ಬಂತಲ್ಲ ಹಂಗೆ ನೋಡೋರು. ಆ ಕಡೆ ಹೆಂಗೆ ಬಂದಾರ. ದೊಡ್ಡದೈತಲ್ಲ ಕ್ಯಾರಮ್ ಬೋರ್ಡು. ಏಸಲ್ಲಿ ಆಡ್ತಾರಲ್ಲ, ಒಂದಿನಕ್ಕೆ ಏಸಲ್ಲಿ ಆಡಿರ್ತಾರೆ. ಯಾವತ್ತು ತರ್ಸಣ್ರಿ ಅದನ್ನ? 2 ಸಾತ. ಯಾರೇ ಆಡ್ತಾರೆ? ನಿಮ್ಮ ಅಪ್ಪ ಜೊತೆ ಆಡ್ತಾರೆ, ನಾನು ನಿಮ್ಮ ಅಣ್ಣನ ಜೊತೆ ಆಡ್ತೀಯ? ಹತ್ತು ಬಾ. ಯಾಕೆ ದರ್ಶನ ಯಾಕೆ ಬೇಡ? ಹಾಂ ಬರ್ರಿ, ಒಟ್ಟಾಟ ಆಡ ಬರ್ರಿ. ಟೀಮ್ ನಾನು ಆಡಿಲ್ಲ. ಈಗ ನೋಡ್ರಿ ಫಸ್ಟಿಗೊಮ್ಮೆ ಇಲ್ಲಿ ಕಟ್ ಹೊಡೋದು ಅದ ಇದಕ್ಕೆ ಆಗ್ಬೇಕು. ಬರ್ರಿ ಸರಿ, ಇವ್ದಾದ್ಮೇಲೆ ಹಿಂಗೆ ಬರ್ತಪ್ಪಾಜಿ. ಏನು ಬರೋಲ್ಲ. ಏಸಲ್ಲ ಸರಿ ಆಡಿ ನಾವು ಮನೆ ಅಂತ ತಡಿ. ಅದು ಇನ್ನೂ ಚಾಲು ಆಗಿಲ್ಲ. ಟ್ರೈ ಇದು ನೀ ಆಡು, ಮನೆ ಆಡು. ತಡಿ ಅವ ಆಡ್ತಾನೆ. ಬರಲ್ಲ. ಇಲ್ಲೋಡಿಲೇ ಈಗ ನೋಡ್ರಿ, ಇಬ್ರು ಸೇರಿ ಒಲೆ ಹಚ್ಚಾರ ಇವರು. ಆದ್ಯಮ್ಮನ ಸೇರಿ ಏನು ಅನ್ನ ಐತಿಯಲ್ಲ ನೀನು? ಅನ್ನ ಆಗೈತಲ್ಲ, ಅನ್ನ ಬ್ಯಾಳಿ ಸಾರು. ಹೆಂಗೆ ಗೊತ್ತ್ರಿ, ಇವತ್ತು 3 ಅಡಿಗೆ ಇದಾವೆ. ರಾತ್ರಿ 3 ತಿಂಗಳು ಒಂದೊಂದು ಮಾಡೀವಿ. ರೇಣುಕಾ ಅನ್ನ ಮಾಡ್ಯಾಳ, ಬ್ಯಾಳಿ ಕುದಿಸಿ ಅನ್ನ ಮಾಡ್ಯಾಳ. ಚೈತ್ರ ಸಾರು ಮಾಡ್ಯಾಳ್ರಿ.
ನಾನೀಗ ವಡ ಮಾಡಾಕತ್ತೀನಿ. ಹಾಂ ಹಂಚ್ಕೊಂಡೇವ್ರಿ. ನೀವು ಮೂವರು ಎದ್ದು ಬರ್ತೀರಿ ಇಲ್ಲಿ ತಗ. ನೀವು ಅಲ್ಲಿ ಕುಂತ್ರೆ ನಾನು ಹೆಂಗೆ ಕರೀಲಿ? ಫೋಟೋ ನಾವು ಅಲ್ಲಿ ಇದ್ರಾಗ ಹುಬ್ಳಿ ಕುಂದಗೋಳದಾಗ ಹಾಂ ಅಲ್ಲಿದನ್ನದ. ಹೋಗಿದ್ದೆ. ಅವ್ರ ಮೇಡಮ್ ಅವ್ರ ಈಗ ಫೋನ್ ಹಚ್ತಾರ. ನಾನ್ ನಿಮ್ ನಂಬರ್ ಅವ್ರ ಕಡೆ ಇತ್ತನ ಸೇವ್ ಇತ್ತನ ನಂಬರ್ ಆಗಿದ್ಕ ಅವ್ರ ನಂಬರ್ ಇದ್ದಿದ್ದೇ ಇಲ್ಲ. ಯಾರ ಹುಡುಕೊಟ್ಲ ಹಚ್ಚಿದ್ಕ ಯಾಕ ಫೋನ್ ಹಚ್ಚಿಲ್ಲಲ್ಲ ಅಂತಂದಂತಾರೆ. ಯಪ್ಪ ಉರಿ ನೋಡ್ರಿ ಅದು. ಇದಕ್ಕೆ ಇದು ಇವು ಮಸಾಲೆ ವಡೆ ಮಾಡಾಕತ್ತೀನಿ ರೀ. ಕಡಲೆಬೇಳೆ, ಇವು ಕಡಲೆಬೇಳೆ, ಹಸಿಮೆಣ್ಸಿಕಾಯಿ, ಉಪ್ಪು, ಏನು ಸೋಡಾ ಪುಡಿ ಹಾಕಿನಿ. ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಬೇಕು ಅಷ್ಟೇ. ಸಿಂಪಲ್. ಅನ್ನ ಸಾರು ಜೊತೆಗೆ ನೆಂಚ್ಕೊಳಕ. ಎದ್ದು ಬರ್ತೀರೇನಪ್ಪ? ಓ ನೀನು ಅಧ್ಯಕ್ಷ. ಶುರು ಮಾಡಿಯಾ? ಹೇಳ ಮತ್ತೆ ಶುರು ಆಯ್ತಕ್ಕ ಅಂತ. ಈಗ ನೋಡ್ರಿ ಏನು ಕಡಲೆಬೇಳೆ ಮಸಾಲೆ ವಡ ಮಾಡಾಕತ್ತೀನಿ ನಾನು. ಇಷ್ಟು ಮೂವರು ಇಲ್ಲೇ ಕೂಡಿದ್ರು, 5 ಹೊರಗೆ ಕಳ್ಸಿದ್ರು ಅವ್ರನ್ನ. ಗ್ಯಾಸ್ ಮೇಲೆ ನಿಂತು ಮಾಡಾಕ ಕಾಲು ನೋವು, ಹಂಗಾಗಿ ಒಲೆ ಹಚ್ಕೋಬೇಕಾಗ್ತದೆ. ಇದ್ರ ಸಲ ಅಷ್ಟೇ ಅಡಿಗೆಲ್ಲ ಆಗಿದ್ರು ಕೂಡ ಗ್ಯಾಸ್ ನೋಡೈತೈತಿ. ನನ್ನ ಕಾಲು ನೋವು ಕಡಿಮೆ ಬರೋದಿಲ್ಲ. ಸರ್ವ್ ನೋಡ್ರಿ. ಏನಿನ ಜಗ್ಗ ಕಾಯಕ್ಕೆ ಬಿಟ್ಬಿಟ್ಟಿದ್ದೆ. ನನ್ನ ಜಗ್ಗ ಕಾಲು ಬಿಟ್ಟಿದ್ರು. ಒಂದೇ ಸರಿ ಬಂದು ಕರಗನ ಬಂದು ಜಲ್ದಿ ಬೇಯ್ತವು. ಸೌಂಡ್ ನೋಡಿ ಹೆಂಗೆ ಬರ್ತಾವೆ. ಇವು ಕಡ್ಲೆಬೇಳೆ ಇವನ್ನ ಹಿಂಗೆ ನೋಡು ಎಲ್ಲ ಸೌಂಡು ಮಳೆ ಅದ್ರಾಗ ಇರ್ತಾರ ಬಿಸಿರ್ತಾರೆ ಕಡ್ಲೆಬೇಳೆ. ಅದ್ರಾಗ ಔಡ ಬೋಡ ರುಬ್ಬಿರ್ತೀವಿ ತರ್ತಾರೆ. ನಾನು ಮೇಲೆ ಮಸ್ತ್ ಆಗಿದ್ದು ಮದ್ದವ್ರಿ. ತಟ್ಟಿ ಬಿಟ್ಟಿದ್ದೇನೆ. ತಟ್ಟಿ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ. ಚೈತ್ರಿ ಎಲ್ಲ ಅಡಿಗೆ ನಿಮ್ಮ ಮನೆ ಗಂಡ ಮನೆಗೆ ಹೋದ್ಮೇಲೆ ಕಲ್ತಿಯಲ್ಲ ಅಲ್ಲಿ ಆಲ್ಮೋಸ್ಟ್. ಅಲ್ಲ ಅದಕ್ಕೂ ಮುಂಚೆ ನಿಂಗೆ ಅಷ್ಟು ಅಡಿಗೆ ಬರ್ತಿದ್ದಿಲ್ಲ. ಅಷ್ಟು ಕರೆಕ್ಟ್ ಬರ್ತಿದ್ದಿಲ್ಲ. ಬರ್ತಿದ್ದಿಲ್ಲ. ರೊಟ್ಟಿ ಮಾಡಿದ್ರು ಅಷ್ಟು ಸರಿ ಬರ್ತಿದ್ದಿಲ್ಲ. ಚಿಕ್ಕಮ್ಮ ಹಚ್ಚಿದೆ ಇಲ್ಲಿ ಜಾಸ್ತಿ ಕೆಲ್ಸಕ್ಕೆ. ಅದಕ್ಕೂ ಹಚ್ಚಿಲ್ಲ. ಮದುವೆಗಂತೂ ಇಂಥ ರೊಟ್ಟಿನ ನಂಗಿಲ್ಲ ನೋಡಿ. ಎಲ್ಲಾರು ಹಚ್ತಾರೆ. ಆರ್ಗೊಂಡಿಗೆ ಹಾಕ. ಯಾವಾಗ ಒಂದು ಫಸ್ಟ್ನೇ ಸರ್ ಸಂತಿ ಮಾಡಕತ್ತಿದ್ದೆ. ನೀರು ಎಷ್ಟು ಇಡ್ಬೇಕು, ರವೆ ಎಷ್ಟು ಹಾಕೋನ ಗೊತ್ತಿಲ್ಲ. ಹಂಗ ಅಜ್ಮಾಸ್ ಹಾಕಿದ್ದ ಕರೆಕ್ಟ್ ಆಗಿತ್ತು. ಏನ್ ಮಾಡಕತ್ತೀವಿ? ಸಜ್ಕಲ್ಲ ಸಂಗತಿ, ಜೋಳ ಸಂಗತಿ ಮಾಡಕತ್ತೀನಿ. ಅದ ಫಸ್ಟ್ ಮಾಡಕತ್ತೇನಿ. ಏನೋ ಗೊತ್ತಿಲ್ಲ, ಹಂಗ ಹಾಕ್ಬಿಟ್ಟಿನಿ ನೀರ್. ಇಲ್ಲಿ ನೋಡ್ರಿ ನಾ ಭಾಳ ಮಿಸ್ ಮಾಡ್ಕೊಳಕತ್ತೀನಿ. ನಾವು ಇಲ್ಲಿ ಊರಿಗೆ ಬಂದಾಗಿಂದ ನಾನು ಅದು ಧ್ವನಿ ಹಂಗ ಮಿಟ್ಟು ಅಂದ್ರೆ ಸಾಕು ಎಷ್ಟು ಚಂದ ರಿಯಾಕ್ಷನ್ ಕೊಡ್ತಿತ್ತು, ಸೌಂಡ್ ಮಾಡ್ತಿತ್ತು, ಕೂಗ್ತಿತ್ತು. ಭಾಳ ನೆನಪಾಗ್ತೈತೆ. ಹಂಗಾಗಿ ಒಂದು ವಿಡಿಯೋ ಮಾಡಿ ಕಳಿಸ್ರಿ ಏನು ಮಾಡತ್ತೈತೆ ಅಂತ ಕಳಿಸಿದ್ದೆ. ಹಾಗಾಗಿ ಯಜಮಾನ್ರು ಒಂದು ವಿಡಿಯೋ ಮಾಡಿ ಕಳಿಸಿದ್ರಿ. ಅದು ಹೊರಗಡೆ ಬಂದು ಡಂಬಲ್ಸ್ ಅದಲ್ರಿ ನಮ್ಮನೆ ಡೋರ್ ಕಿಟ್ಟಿವಲ್ಲ ಅದ್ರ ಮೇಲೆ ಕೂತು ಎಷ್ಟು ಚಂದ ನಿದ್ದೆ ಮಾಡತ್ತೈತೆ ನೋಡ್ರಿ. ಖುಷಿ ಆಯ್ತು ಅದನ್ನು ನೋಡಿ.